ಭರತನಾಟ್ಯದಲ್ಲಿ ಉಡುಪಿ ಜಿಲ್ಲೆ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಬರೆದ ವಿದುಷಿ ದೀಕ್ಷಾ 216 ಗಂಟೆಗಳ ಭರತನಾಟ್ಯ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಕಾಲೇಜಿನ ಸಭಾಂಗಣದಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ದೀಕ್ಷಾ ಎಂಬುವರು ಉಡುಪಿಯ ಅಜ್ಜರಕಾಡಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 9 ದಿನಗಳ ಕಾಲ ಹಗಲು ರಾತ್ರಿ ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ದಾರೆ. 3 ಗಂಟೆಗೊಮ್ಮೆ 15 ನಿಮಿಷ ವಿಶ್ರಾಂತಿಯನ್ನು ಪಡೆದು ದಾಖಲೆಯನ್ನು ಬರೆದಿದ್ದಾರೆ. 170 ಗಂಟೆಯ ದಾಖಲೆಯನ್ನು ಮುರಿದಿದ್ದಾರೆ. ವಿದುಷಿ ದೀಕ್ಷಾ ಅವರು ಭರತನಾಟ್ಯದಲ್ಲಿ ಹಲವು ಸಾಧನೆಯನ್ನು ಮಾಡಿದ್ದಾರೆ. ಟು 116 ಅವರ್ಸ್ ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಇದರದ್ದು ಜರ್ನಿ ಹೇಗಿತ್ತು ಅಂತ ಹೇಳುವುದಾದ್ರೆ, ನನ್ನದು ಭರತನಾಟ್ಯಂ ಜರ್ನಿ, ನಾನು 3 ವರ್ಷ ಇರುವಾಗಿನಿಂದ ನನ್ನಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಲೇಟರ್ ಆನ್ ಹಾಗೆ ಇಂಟ್ರೆಸ್ಟ್ ಬಂತು. ಸ್ಟಡೀಸ್, ಭರತನಾಟ್ಯಂ, ವೀಣೆ, ಯಕ್ಷಗಾನ, ಸಂಗೀತ, ಡ್ರಾಯಿಂಗ್ ಇದರೆಲ್ಲದರ ನಡುವೆ ಯಾವುದಾದ್ರೂ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಏನೋ ಒಂದು ಸ್ಟೆಪ್ ತಗೊಂಡೆ, ಮಾಡಿದೆ, ನನಗೆ ಆಯಿತು ಮಾಡಲಿಕ್ಕೆ. ಎಲ್ಲರ ಸಪೋರ್ಟಿಂದ, ನಂದು ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಹಸ್ಬೆಂಡ್, ರತ್ನ ಸಂಜೀವ ಕಲಾಮಂಡಲ, ಕೆ ರಘುಪತಿ ಭಟ್ ಅವರು, ಡಾಕ್ಟರ್ ಜಿ ಶಂಕರ್ ಸರ್ ಅವರು, ನಮ್ಮ ಕಾಲೇಜಿನ ಅಧ್ಯಾಪಕರು ಅವರು, ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು. ಅದರಿಂದ ಉಡುಪಿಯ ಹೆಮ್ಮೆಯ ಕುವರಿಯಾದಂಥ ದೀಕ್ಷಾ ವಿ ಅವರು ಇವತ್ತು 9 ದಿವಸ ಅಂದರೆ 216 ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಪರಿಶ್ರಮಪಟ್ಟು ಈ ಸಾಧನೆಯನ್ನು ಮಾಡಿದ್ದಾರೆ. ಪ್ರಾರಂಭದ 3 ದಿವಸ ಕೇವಲ 2 ಗಂಟೆ ಮಾತ್ರ ವಿಶ್ರಾಂತಿಗೆ ಅವಕಾಶ ಇದೆ. 2 ಗಂಟೆ ಅಂದರೆ ಮಲ್ಕೊಳ್ಳಿಕ್ಕಲ್ಲ, ಮಧ್ಯದಲ್ಲಿ ವಿಶ್ರಾಂತಿ ತಗೊಂಡು ಸ್ನಾನ, ಶೌಚ ಎಲ್ಲವೂ ಸೇರಿ ಕೂತ್ಕೊಳ್ಳುವಂಥದ್ದು ಎಲ್ಲ ಸೇರಿ 2 ಗಂಟೆ. ಕೊನೆಯ ದಿವಸದಲ್ಲಿ 4 ಗಂಟೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಮಾಡಿ 216 ಗಂಟೆ ಮಾಡೋದು ಅಂತ ಹೇಳಿದ್ರೆ ಭಾಳ ದೊಡ್ಡ ಸಾಧನೆ. ಅದನ್ನು ಅವರು ಪೂರೈಸಿದ್ದಾರೆ. ವಿಶೇಷವಾಗಿ